ನನ್ನೆಲ್ಲ ರೈತ ಬಂದವರಿಗೆ ಶುಭ ಮುಂಜಾನೆ. ನಾವಿವತ್ತು ಬಂದಿರುವಂಥ ತೋಟ ಎಂಥದ್ದು ಅಂತಂದರೆ ಸುಮಾರು ವರ್ಷಗಳಿಂದ ಸುಮಾರು ಒಂದು 6 ವರ್ಷಗಳಾಗಿದೆ ಅಂತಲೇ ಅನ್ಕೋಬೋದು. ಏಕೆಂತಂದರೆ ಇದು ಮಳೆಗಾಲದಲ್ಲಿ ತುಂಬಾ ನೀರು ನಿಲ್ಲುವಂಥ ಜಾಗ ಮತ್ತು ನೀರು ಹರಿಯುತ್ತಿರುವಂಥ ಜಾಗ ಮತ್ತು ನೀರು ಕೆರೆಗಳ ಒಂದು ಕೆರೆ ಇದೆ. ಅದು ತುಂಬಿದ ತಕ್ಷಣವೇ ಇಲ್ಲಿ ನೀರು ಹಾಗೆ ಸ್ಟೇ ಆಗಿ ನಿಲ್ಲುವಂಥ ಒಂದು ಸ್ಥಳ ಇದು. ಅಂಥ ಸ್ಥಳದಲ್ಲಿರುವಂಥ ತೋಟ ಇದು ಬರಲ್ಲ ಅಂತಲೇ ಅನ್ಕೊಂಡ್ಬಿಟ್ಟಿದ್ವಿ. ಆದರೆ ಇವತ್ತು ನೋಡ್ರಿ ನಿಮಗೆ ನೆಲದಿಂದ ಒಂದು 2 ಅಡಿ ಎತ್ತರದಲ್ಲಿ ಆಲ್ರೆಡಿ ಗೊನೆ ಬಿಟ್ಟಿದೆ, ಒಂಬಾಳೆ ಹೊರಟಿದೆ. ಸೊ ಒಂಬಾಳೆ ಹೊರಟು ಇಷ್ಟು ಚೆನ್ನಾಗಿ ಫಸಲು ಬಿಡ್ತಾ ಇದೆ ಇಷ್ಟು ಸಣ್ಣ ಗಿಡದಲ್ಲಿ ಅಂತಂದ್ರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಯಾಕೆಂತಂದ್ರೆ ಇವರು 2 ರಿಂದ 3 ವರ್ಷ ತಮ್ಮ ಫಸಲುಗಳನ್ನ ಯಾವುದೇ ಕೋಲುಗಳ ಸಹಾಯ ಇಲ್ಲದೆ ತಮ್ಮ ಕೈಯಿಂದನೇ ಕಿತ್ಕೊಬಿಡ್ಬೋದು. ಅಡಿಕೆನ ಅಷ್ಟು ಚೆನ್ನಾಗಿ ಬರ್ತಿದೆ. ಮತ್ತೆ ಯಾವುದೇ ಹರಳುಗಳು ಸಹ ಜಾಸ್ತಿ ಉದುರಿಲ್ಲ, ತಕ್ಕ ಮಟ್ಟಿಗೆ ಅದರಲ್ಲಿ ಹರಳುಗಳು ಸಹ ನಿಲ್ತಾ ಇದಾವೆ. ಇದನ್ನ ನೋಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಾನು ಸಹ ಒಂದು ಅಡಿಕೆ ತೋಟನ ಕಟ್ಟಿದ್ದೀನಿ. ಅದರಲ್ಲಿ ಈಗ ಆಲ್ರೆಡಿ 4 to 5 years ಆಗಿದೆ. ಒಂಬಳೆನೂ ಸಹ ಹೊರಟಿದೆ. ಆದರೆ ಗಿಡಗಳು ಮಾತ್ರ ನನಗಿಂತ 10 ಪಟ್ಟು ಹೊರಟಿದೆ. ಅಂತಂದ್ರೆ ಒಂದು 20 ಅಡಿ ಎತ್ತರಕ್ಕೆ ಬೆಳೆದಿದೆ. ಸೊ ಫಸ್ಟ್ನೇ ಕುಯ್ಬೇಕು ಅಂತಂದ್ರೆ ನಾನು ಆಲ್ಮೋಸ್ಟ್ ಆಲ್ ಕೊಯ್ಗತ್ತಿ ಅಥವಾ ಕೋಲ್ಗಳ ಸಹಾಯದಿಂದ ಕುಯ್ಯುವಂತ ಒಂದು ಪರಿಸ್ಥಿತಿ ಇದೆ. ಆದರೆ ಈ ತೋಟ ನೋಡುವಾಗ ಗಿಡಗಳನ್ನ ಹೀಗೇನೆ ನೋಯಿಸಿ ಬೆಳೆಸ್ಬೇಕಾ ಅಂತ ನನಗೊಂದು ಕಾನ್ಸೆಪ್ಟ್ ಅನಿಸ್ತಾ ಇದೆ. ಯಾರೆಲ್ಲ ದೊಡ್ಡ ತೋಟಗಳು ಈಗ ಸುಮಾರು ತಲೆಮಾರುಗಳಿಂದ ಯಾರೆಲ್ಲ ಅಡಿಕೆ ತೋಟನ ಬೆಳೀತಾ ಇದ್ದೀರೋ, ನಿಮಗೆ ಯಾವ್ದಾದ್ರು ಐಡಿಯಾಗಳಿತ್ತು ಅಂದ್ರೆ ತೋಟನ ಇದೇ ರೀತಿ ಬೆಳಿಬೇಕು, ಈ ತರ ಬೆಳೆದ್ರೆ ನಮಗೆ ಫ್ಯೂಚರಲ್ಲಿ ಯೂಸ್ ಇದೆಯೋ ಇಲ್ವೋ, ಅಥವಾ ಗಿಡಗಳು ಬೇಗ ಬಹಳ ಕಾಲಕ್ಕೆ ಲೈಫ್ ಟೈಮ್ ಬರುತ್ತಾ ಅಥವಾ ಬೇಗನೆ ಮುಗಿದೋಗುತ್ತಾ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕೆಂತಂದ್ರೆ ಈ ತರ ಬೆಳೆಸಬೇಕು ಅಂತಂದ್ರೆ ಒಂದು ಇದಕ್ಕೆ ಪೋಷಕಾಂಶಗಳು ಕಡಿಮೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಇಷ್ಟೇ ಹೈಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ರೈತಾಪಿ ವರ್ಗದ ಎಲ್ಲ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ತಿಳಿದಂತೆ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾನೆ ಇರ್ತೀನಿ. ಹಾಗೆ ಬೆಲ್ ಐಕಾನ್ ಟಚ್ ಮಾಡಿ.